ಜನಾರ್ದನ್ ರೆಡ್ಡಿ ಕಚೇರಿ ಮೇಲೆ ಏರಿ ನಿಂತಿದ್ದು ಫೋಟೋಗ್ರಾಫರ್ ಅಂತೇಳಿ ಇದೀಗ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನಾವೇ ಅವರ ವಿಡಿಯೋವನ್ನ ಮಾಡಲಿ ಕಳಿಸಿದ್ವಿ ಜನಾರ್ದನ್ ರೆಡ್ಡಿ, ಆದ್ರೆ ಅವರು ನಮ್ಮ ವೆಪನ್ ಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ. ಫೋಟೋಗ್ರಾಫರ್ ಕೈಯಲ್ಲಿ ವೆಪನ್ ಹಿಡಿದಿದ್ದಾನೆ ಅಂತ ಹೇಳ್ತಿದ್ದಾರೆ. ನಾವೇ ಆ ಒಂದು ವಿಡಿಯೋವನ್ನ ಮಾಡಲಿಕ್ಕೆ ಕಳಿಸಿದ್ವಿ ಅಂತ ಹೇಳ್ತಿದ್ದಾರೆ. ಇದೀಗ ರಾಜಶೇಖರ್ ಗುಂಡೇಟಿನ ಕೊನೆಯ ವಿಡಿಯೋ ತೋರಿಸ್ತಾ ಇರೋದು ಜನಾರ್ದನ್ ರೆಡ್ಡಿ. ಇನ್ನು ಎಲ್ಇಡಿ ಟಿವಿಯಲ್ಲಿ ತೋರಿಸ್ತಾ ಇರುವಂತದ್ದು ಜನಾರ್ದನ್ ರೆಡ್ಡಿ ಗುಂಡೇಟು ಯಾವ ರೀತಿ ತಗಲಿದೆ ಅನ್ನೋದು ವಿಡಿಯೋ. ಗುಂಡೇಟು ಬಿದ್ದ ಬಳಿಕ ಚೀರಾಡುವ ರಾಜಶೇಖರ್, ಹಾಗಾಗಿ ರಾಜಶೇಖರ್ ಕೇವಲ 4 ರಿಂದ 5 ಅಡಿ ಅಂತರದಲ್ಲಿ ಗುಂಡೇಟು ಬಿದ್ದಿದೆ. ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಭರತ್ ರೆಡ್ಡಿ ಜೊತೆಗೆ ಗನ್ ಮ್ಯಾನ್ಗಳು ಬಂದಿದ್ರು. ರಾತ್ರಿ 9 ಗಂಟೆಗೆ ರಾಜಶೇಖರ್ ನಮ್ಮ ಮನೆಗೆ ಬಾಟಲ್ ಕೂಡ ಎಸೆದಿದ್ದಾರೆ. ಈ ವೇಳೆ ಪೊಲೀಸ್ ರಾಜಶೇಖರ್ನಿಗೆ ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ. ಆಗ ರಾಜಶೇಖರ್ ವಾಪಸ್ ಓಡಿ ಹೋಗಲು ಯತ್ನಿಸಿದ್ದ. ಆಗ ಭರತ್ ರೆಡ್ಡಿ ಗನ್ ಮ್ಯಾನ್ ರಾಜಶೇಖರ್ ಗುಂಡೇಟು ಆಗಿರುವಂತದ್ದು ಉದ್ದೇಶಪೂರ್ವಕವಾಗಿ ಭರತ್ ರೆಡ್ಡಿ ಫೈರಿಂಗ್ ಮಾಡಿಸಿದ್ದಾರೆ. ಈ ಗನ್ ಮ್ಯಾನ್ ಗಳಿಗೆ ರಾಜಶೇಖರ್ ಪರಿಚಿತ ಆಗಿದ್ರು. ಇನ್ನು ರಾಜಶೇಖರ್ ನಿತ್ಯ ಭರತ್ ರೆಡ್ಡಿ ಜೊತೆ ಇರ್ತಾ ಇದ್ದ. ರಾಜಶೇಖರ್ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಆತನಿಗೆ ಹಿಂದಿರುಗಿ ಶೂಟ್ ಮಾಡಿದ್ದಾರೆ. ನಮ್ಮ 33 ಕಾರ್ಯಕರ್ತರ ಮೇಲೆ 107 ಕೇಸ್ಗಳನ್ನು ಹಾಕಿಸಿದ್ದಾರೆ. ಈ ವೇಳೆ ಚಾನಲ್ ಶೇಖರ್ ಅವರನ್ನ ಶೂಟ್ ಮಾಡಲು ಪ್ಲಾನ್ ಕೂಡ ಮಾಡಿದ್ರು ಅಂತ ಹೇಳಿ ಇದೀಗ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ. ಗ್ರೀನ್ ಶರ್ಟ್ ಲಾಠಿ ಇಟ್ಕೊಂಡಿರೋದು ಬಂದು ಪೊಲೀಸ್ ಆನ್ ಮಾಡಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾನೆ. ಈ ಪೊಲೀಸ್ ಹೊಡಿತಾ ಇದ್ದಾನೆ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗನ ಪೊಲೀಸೇ. ಹುಡುಗ ರಾಜಶೇಖರ್ ಓಡಿ ಬರ್ತಾ ಇದ್ದಾನೆ ಹಿಂದಕ್ಕೆ. ಹೊಡಿತಾ ಇದ್ದಾರೆ ಪೊಲೀಸ್, ಹೊಡಿತಾ ಇದ್ದಾರೆ. ಇದು ಪೊಲೀಸ್ ಲಾಠಿಯಿಂದ ಹೊಡಿತ ಅದ ಫೈರ್ ಮಾಡಿದ. ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆ ಕಡೆ ತಿರುಗ್ತಾರೆ. ರಿವರ್ಸ್ ಒಂದು ರಿವರ್ಸ್. Now today the visuals like how Mr. Rajshekhar has been killed by the private gunman. ಹುಡುಗ ರಾಜಶೇಖರ್ ಓಡಿ ಬರ್ತಾ ಇದ್ದಾನೆ ಹಿಂದಕ್ಕೆ. ಹೊಡಿತಾ ಇದ್ದಾರೆ ಪೊಲೀಸ್, ಹೊಡಿತಾ ಇದ್ದಾರೆ. ಇದು ಪೊಲೀಸ್ ಲಾಠಿಯಿಂದ ಹೊಡಿತ ಅದ ಫೈರ್ ಮಾಡಿದ. ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆ ಕಡೆ ತಿರುಗ್ತಾರೆ. ಒಂದು ನಿಮಿಷ ವಿಷಯ ಹೇಳ್ತೀನಿ. ಅದ ಫೈರ್ ಮಾಡಿದ ತಕ್ಷಣ ಅವನಿಗೆ ಇವಾಗ ಕಂಟಿನ್ಯೂ ನೋಡ್ಬಿಡಿ, ಮತ್ತೆ ನಾನು ಹೇಳ್ತೀನಿ.